ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಸ್ವಾಭಿಮಾನ ಬಣದ ಅಭ್ಯರ್ಥಿ ವೀಣಾ ರವಿ ಅವರು ಗೆಲುವು ಸಾಧಿಸಿದ್ದು, ಇಂದು ಕೊಡತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅಧ್ಯಕ್ಷರು ವಿಶೇಷ ಲಕ್ಷ್ಮೀ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇನ್ನು ವಿಶೇಷ ಲಕ್ಷ್ಮೀ ಪೂಜೆಯಲ್ಲಿ ಅಧ್ಯಕ್ಷೆ ವೀಣಾ ರವಿರವರ ಜೊತೆಗೆ ಉಪಾಧ್ಯಕ್ಷ ಮಂಜುನಾಥ್ ಭಾಗವಹಿಸಿದ್ದರು. ಹಾಗೆಯೇ ಅಧಿಕಾರ ಸ್ವೀಕರಿಸುವ ಸಮಯದಲ್ಲಿ ಮಾಜಿ ಸಚಿವ ಎಚ್ ನಾಗೇಶ್, ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಂದಕುಮಾರ್ ಭಾಗವಹಿಸಿ ಹೂಗುಚ್ಛ ನೀಡುವ ಮೂಲಕ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಸನ್ಮಾನಿಸಿ ಬಾಗಿನ ನೀಡಿದರು ಮತ್ತು ಪಂಚಾಯಿತಿ ಸಿಬ್ಬಂದಿ ಹಾಗೂ ವಾಟರ್ ಮ್ಯಾನ್ಗಳಿಗೆ ಸಮವಸ್ತ್ರ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ವೀಣಾ ರವಿ ಅವರಿಗೆ ಗಣ್ಯರು, ಚುನಾಯಿತ ಪ್ರತಿನಿಧಿಗಳು, ಮುಖಂಡರು ಹಾಗೂ ಸ್ನೇಹಿತರು ಬೃಹತ್ ಹೂವಿನ ಹಾರ ಹಾಕಿ ಹೂಗುಚ್ಛ ನೀಡುವ ಮೂಲಕ ಶುಭ ಕೋರಿದರು. ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಬಾಬು, ಕೃಷ್ಣವೇಣಿ, ರಮೇಶ್ ರೆಡ್ಡಿ, ಆಶಾ, ಮಮತಾ ಲಕ್ಷ್ಮಣ್, ನಲಿನಾಕ್ಷಿ, ನಂಜುಂಡರೆಡ್ಡಿ, ಶಿವಕುಮಾರ್, ಸತೀಶ್, ರಾಮಸ್ವಾಮಿ, ಮುನಿರಾಜು, ಅಂತೋನಿ, ಮೇರಿ, ಯಲ್ಲಮ್ಮ, ಶ್ರೀನಿವಾಸ್ ಸೇರಿ ಇತರರು ಉಪಸ್ಥಿತರಿದ್ದರು. ದೇವರ ಆಶೀರ್ವಾದ ಮತ್ತೆ ಆಶೀರ್ವಾದ ಪಡ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ. ಅಣ್ಣ ಈಗ ಏನೇನು ಹೇಳಿದಾರೋ ಎಲ್ಲ ಕೆಲಸ ಪೂರ್ತಿ ಮಾಡ್ತೀವಿ. ಅಭಿವೃದ್ಧಿ ಕೆಲಸಗಳು ಪೆಂಡಿಂಗ್ ಇದೆ, ಅದನ್ನು ಸಹ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ. ಕೆಲವೇ ದಿನಗಳಲ್ಲಿ ಎಷ್ಟು ಕೆಲಸ ಇದೆಯೋ ಅಷ್ಟು ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಹೋಗ್ತೀವಿ ಅಂತ ಮಹಿಳೆಯರಿಗೋಸ್ಕರ ಕೌಶಲ್ಯ ತರಬೇತಿ ಕೆಲಸಗಳು ಮಾಡ್ಬೇಕು ಅನ್ಕೊಂಡಿದೀವಿ. ಮತ್ತೆ ಸ್ಕೂಲ್ ಆಗ್ಲಿ ಅಭಿವೃದ್ಧಿ ಮಾಡ್ಬೇಕು. ಮಹಿಳಾ ಅಧ್ಯಕ್ಷರಾಗಿ ಮಹಿಳೆಯರಿಗೆ ವಿಶೇಷವಾಗಿ ಮಾಡುತ್ತದೆ ಅದೇ ಸರ್, ಕೌಶಲ್ಯ ತರಬೇತಿ ತಗೋಬೇಕು ಯೂಸ್ ಆಗುವಂತ ಕೆಲಸ. ಮಹದೇವಪುರ ಕ್ಷೇತ್ರದ ಏನು 11 ಪಂಚಾಯಿತಿ ಬರುತ್ತೆ, ಈ 11 ಪಂಚಾಯಿತಿಯಲ್ಲಿ 11ನೇ ಪಂಚಾಯಿತಿಯಾಗಿ ಕೊಡತಿ ಪಂಚಾಯಿತಿ ಇದೆ. ಈ ಒಂದು ಸಮಯದಲ್ಲಿ ನನ್ನ ಅಧ್ಯಕ್ಷತೆಯನ್ನು ಸ್ವೀಕಾರ ಮಾಡಿದಂತ ವೀಣಾ ರವಿ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಕೊಡ್ತೇನೆ. ಅದೇ ರೀತಿ ಮಹದೇವಪುರ ಕ್ಷೇತ್ರದಲ್ಲಿ ಬಹಳ ವೇಗವಾಗಿ ಬೆಳೆಯುವಂತ ಒಂದು ಕ್ಷೇತ್ರವಾಗಿದೆ. ಇಂಥ ಒಂದು ಕ್ಷೇತ್ರದಲ್ಲಿ ಈ ಒಂದು ಪಂಚಾಯಿತಿಗಳಾಗ್ಲಿ ಇವುಗಳೆಲ್ಲ ಬಹಳ ಬೇಗ ಬೆಳೀತಾ ಇದೆ. ಹಾಲ್ನಕಲಿ ಪಂಚಾಯಿತಿ ಆಗ್ಲಿ ಅಥವಾ ನಮ್ಮ ಕೊಡತಿ ಪಂಚಾಯಿತಿಗಳಾಗ್ಲಿ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ತುಂಬಾ ಉಳ್ಕೊಂಡವೆ. ಆದಷ್ಟು ಇಂದಿನ ಪಂಚಾಯಿತಿಗಳಲ್ಲಿ ಎಲ್ಲರೂ ಮಾಡಿದ್ದಾರೆ, ಇನ್ನೂ ಮಾಡ್ಬೇಕಾಗಿದೆ. ಇನ್ನೇನೋ ಕಳೆದ ಇನ್ನೊಂದು 6 ತಿಂಗಳು ಸಮಯ ಇದೆ. ನಮ್ಮ ಮಾಜಿ ಶಾಸಕರು, ಸಚಿವರು ಹೇಳಿದ ರೀತಿಯಲ್ಲಿ ಸರ್ಕಾರದಲ್ಲಿ ಏನು ಅನುದಾನಗಳು ಬರ್ತವೆ ಅದನ್ನ ಸದುಪಯೋಗ ಮಾಡ್ಕೊಂಡು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೇಗವಾಗಿ ಏನು ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋಣ. ಅದೇ ರೀತಿ ಮುಂಬರುವ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬರುತ್ತೆ, ಅದರಲ್ಲಿ ಗ್ರೇಟರ್ ಬೆಂಗಳೂರು ಕೌನ್ಸಿಲ್ ಅಂತ ಇದರಲ್ಲಿ ವಾರ್ಡ್ನು ಆಗಬಹುದು. ಏನೋ ಒಂದು ಡಿಲಿಮಿಟೇಷನ್ ಪ್ರೋಸೆಸ್ ನಡೀತದೆ, ಅದು ಗ್ರೇಟರ್ ಬೆಂಗಳೂರು ಒಳಗಡೆ ಸೇರಬಹುದು. ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ, ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದ ಇನ್ನು ತಳಮಟ್ಟದಲ್ಲಿ ನಾವೆಲ್ಲ ಪಂಚಾಯತಿನ ಅಧ್ಯಕ್ಷರು ಮತ್ತು ಇವರಿಗೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಒಳಗಡೆ ತಗೊಂಡು ಪಕ್ಷ ಸಂಘಟನೆ ಜೊತೆಯಾಗಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆ ಸಹ ನಡೀತದೆ ಅಂತ ಹೇಳಿ ಒಂದು ಚುನಾವಣೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೆಣ್ಣುಮಗಳನ್ನ ವೀಣಾ ಅನ್ನೋರು ಆಯ್ಕೆ ಮಾಡಿದ್ದಾರೆ. ಇನ್ನ ಕಾಲಾವಕಾಶ ಡಿಸೆಂಬರ್ ವರ್ಗಿದೆ. ನಂದೊಂದು ಆಸೆ ಏನು ಅಂದ್ರೆ, ಇದು ಗ್ರೇಟರ್ ಬೆಂಗಳೂರು ಆದಾಗ ಕೊಡತಿ ಪಂಚಾಯಿತಿ ಇನ್ನ ಗ್ರೇಟರ್ ಬೆಂಗಳೂರು ಕಾರ್ಪೊರೇಟ್ ಆಫೀಸ್ ಅಂತ ಮಾಡಿ, ಕಾರಣ ಇಷ್ಟೇ, ಆನ್ಲೈನ್ನಲ್ಲಿ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ ನಮ್ಗಿಲ್ಲ ಅಂತ. ಇವರಿಬ್ರು ಅಂತ ಅಣ್ತಮ್ಮ ತರ ಇದ್ದಾರೆ. ಎಲ್ಲಾ ಇದರಲ್ಲೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರು ಅಲ್ಲಿ ಬಂತಾರೆ, ಸಹಕಾರ ಕೊಡ್ತಾರೆ, ಇವರೆಲ್ಲರೂ ಸಹಕಾರ ಕೊಡ್ತಾರೆ. ಈ ಆಫೀಸ್ ವಾತಾವರಣ, ಈ ಆಫೀಸ್ ಬಿಲ್ಡಿಂಗ್ ಚೆನ್ನಾಗಿದೆ, ಸ್ಥಳಾವಕಾಶ ಚೆನ್ನಾಗಿದೆ, ಮೀಟಿಂಗ್ ಮಾಡೋಕ್ಕಾಗಲಿ ಏನಕ್ಕೆ ಆಗಲಿ ಜನರಿಗೂ ಅನುಕೂಲವಾಗಿದೆ. ಹೈವೇ ಇಂದ ಇದೊಂದು ಪರ್ಲಾಂಗ್ ಅಷ್ಟೇ ನಾನು ಗೊತ್ತಿದ್ದಲ್ಲಿ ಒಳ್ಳೆ ಅಪ್ರೋಚ್ಗಳಿದೆ. ಹಾಗಾಗಿ
ಈ ಒಂದು ಜಿಲ್ಲೆಯಲ್ಲಿ ಈ ತರ ಸ್ಟೇಟ್ ಅಲ್ಲಿ ಇಲ್ಲ ಅನ್ಸುತ್ತೆ ಇಂಥ ಪಂಚಾಯತ್ ಆಫೀಸ್. ನಾನು ಮುಳುವಾಗ್ಲೂ MLA ಆಗಿ ಜಿಲ್ಲಾ ಮಂತ್ರಿ ಆಗಿದ್ದೆ. ಎಲ್ಲ ನಾನು ಹೋಗಿದ್ದೀನಿ, ಸುಮಾರು ಕಡೆ ಪಂಚಾಯತ್ ಆಫೀಸ್ ಹೋಗಿದ್ದೀನಿ. ಅಲ್ಲೆಲ್ಲ ಒಂದ್ರ ಮೇಲೆ ಒಂದೆಲ್ಲ ಕಟ್ಟಿದ್ದಾರೆ. ಅದು ಇಷ್ಟು ವಿಶಾಲವಾಗಿ ಆಫೀಸ್ ಇಲ್ಲ. ಅಧ್ಯಕ್ಷತೆ ಇರ್ಬೋದು, ಉಪಾಧ್ಯಕ್ಷತೆ ಇರ್ಬೋದು, ಮೀಟಿಂಗ್ ಹಾಲೇ ಇರ್ಬೋದು, ರಿಸೆಪ್ಷನ್ ಹಾಲೇ ಇರ್ಬೋದು, ಬಹಳ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ, ಪಾರ್ಕಿಂಗ್ ಸ್ಪೇಸ್ ಚೆನ್ನಾಗಿದೆ. ಈಗ ಬಂದಿರುವಂತ ನಮ್ಮ ವೀಣಾ ಅವರಿಗೆ ಕಾಲಾವಕಾಶ ಇರೋದ್ರಿಂದ 7 ತಿಂಗಳು, ಜುಲೈ ಸೇರಿದ್ರೆ 6 ತಿಂಗಳು, ಜೂನ್ ಆಗಬೇಕು. 6 ತಿಂಗಳಲ್ಲಿ ಅವರು ಏನು ಅನುದಾನ ಬರುತ್ತೆ, ಈಗ 16th ಫೈನಾನ್ಸ್ ಪೆಂಡಿಂಗ್ ಇದೆ, ಅದು ಬರುವಂತ ಅವಕಾಶ ಇದೆ. 16th ಫೈನಾನ್ಸ್ ಮಾತುಕತೆ ಇದೆ, ಅದು ನಿಮ್ಮ ಅವಧಿಯಲ್ಲಿ ಬರ್ಬೋದು. ಬಂದು ಏನು ಕೆಲಸ ಕಾರ್ಯ ಉಳಿದಿದೆ, ಚರಂಡಿ ವ್ಯವಸ್ಥೆ, ಅಭಿವೃದ್ಧಿ, ಕುಡಿಯೋ ನೀರಿನ ವ್ಯವಸ್ಥೆ, ಇದೆಲ್ಲ ನೀವು ಮಾಡ್ಬೇಕಾಗುತ್ತೆ. ಅದು ಇನ್ನೊಂದು ಏನಂದ್ರೆ, ಈ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ ಇದೆಯಲ್ಲ, ಆ ಅಧ್ಯಕ್ಷನ ಕರೆಸಿ ಪಂಚಾಯತ್ ಒಂದು ಮೀಟಿಂಗ್ ಮಾಡಿ, ಇಲ್ಲ ಅವ್ರ ಆಫೀಸ್ಗೆ ನೀವು ಹೋಗ್ಬಿಟ್ಟು ಸುರೇಶ್ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಸುರೇಶ್ ಅಲ್ಲ, ಇವರು ಪ್ರಶಾಂತ್ ಅವರು ಬೆಂಗಳೂರು ಕೇರ್ಪುರಂ ತಾಲೂಕಿಗೆ ಪ್ರಶಾಂತ್ ಅಧ್ಯಕ್ಷರು, ಅವ್ರ ಸಲಹೆ ತಗೊಂಡು ನೀವು ಪ್ರತಿಯೊಂದು ಇದಕ್ಕೂ ಭೇಟಿ ಕೊಡ್ಬೇಕು. ಯಾವುದು ನ್ಯಾಯಬೆಲೆ ಅಂಗಡಿಗೆ ಅದು ಮೋಸ ಆಗ್ತಾ ಇದೆ, ಸರಿಯಾಗಿ ಕೊಡ್ತಾ ಇಲ್ಲ, ಅಕ್ಕಿ 10 kg ಕೊಡ್ತಾ ಇಲ್ಲ, 1 kg 10 kg ಕಡಿಮೆ ಕೊಡ್ತಾ ಅಂತ ವಿನಂತಿ ಕೊಡ್ತಾ ಇದೆ. ಅರ್ಬನ್ ಅಲ್ಲಿ ನಮ್ಮ ಸುರೇಶ್ ಗ್ಯಾರಂಟಿ ಅಧ್ಯಕ್ಷ ಅರ್ಬನ್ ಸುರೇಶ್ ಹೊರತು ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನೀವು ಪಟ್ಟಿ ತಗೊಂಡು ಅದನ್ನ ಚೆಕ್ ಮಾಡಿ, ಅವ್ರಿಗೆ ಏನು ಹೋಗ್ಬೇಕು ಗ್ಯಾರಂಟಿಗಳು ಅದು ತಲುಪಬೇಕಷ್ಟೇ. ಹೆಣ್ಮಕ್ಳಿಗೆ 2,000 ಬರೋದಿರ್ಬೋದು, ಆಮೇಲೆ ಅನ್ಎಂಪ್ಲಾಯ್ಸ್ ಯೂತ್ಗೆ ಅವ್ರಿಗೆ ಬರುವಂತ ದುಡ್ಡು ಇರ್ಬೋದು, ಅದನ್ನ ಅವ್ರಿಗೆ ಬೆನಿಫಿಟ್ಸ್ ಎಲ್ಲ ಅವ್ರಿಗೆ ಸೇರ್ಬೇಕು, ಅದನ್ನ ಖಾತ್ರಿ ಪಡಿಸ್ಬೇಕು ಅಂತ ಹೇಳ್ತಾ, ಎಲ್ಲ ಒಗ್ಗಟ್ಟು ಚೆನ್ನಾಗಿದೆ. ಇದು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಇದು ಪಂಚಾಯತಿಯಲ್ಲಿ. ಎಲ್ಲ ಒಟ್ಟಾಗಿ ಈಗ ಎಲೆಕ್ಷನ್ ಆಗೋಯ್ತು. ಎಲೆಕ್ಷನ್ ಆದ್ಮೇಲೆ ಎಲ್ಲ ಒಂದೇ ಕೆಲಸ ಕಾರ್ಯಗಳು ಮಾಡ್ಬೇಕು, ಅಭಿವೃದ್ಧಿ ಕಡೆ ಗಮನ ಹರಿಸಿ, ನಮ್ಮಿಂದ ಏನು ಆಗ್ಬೇಕು ಸಹಾಯ ಸರ್ಕಾರದ ವತಿಯಿಂದ ಆಗ್ಲಿ, ಯಾರೇ ಮಿನಿಸ್ಟರ್ ಕಡೆಯಿಂದ ಆಗ್ಲಿ ಮಾಡೋಣ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಉದ್ಘಾಟನೆ ಒಂದು ಟ್ರೆಂಡಿಂಗ್ ಇದೆ, ಅದು ಡೇಟ್ ನಿಗದಿಪಡಿಸೋಣ. ಅದನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ನಿಮ್ಮ ಆಸೆಯನ್ನ ನಾನು ಈಡೇರಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಆದಷ್ಟು ಬೇಗ ಕನ್ಸರ್ನ್ ಮಿನಿಸ್ಟರ್ ಮಾತಾಡಿ, ಯಾರು ಸಿಗ್ತಾರೋ ಅವ್ರು 2-3 ಜನ ಮನಸ್ಸಿದ್ದಾರೆ, ಅವ್ರು ಸಜೆಸ್ಟ್ ಮಾಡಿದ್ದಾರೆ. ಅವ್ರ ಮಿನಿಸ್ಟರ್ ಅಂತೂ ಬಂದೇ ಬರ್ತಾರೆ, ಬರಂಗ್ ಮಾಡಿ. ಆಮೇಲೆ ಆನ್ಲೈನ್ನಲ್ಲಿ ಅವರು ಬಾಬು ಕೇಳ್ಕೊಂಡಿದ್ದಾರೆ, ಅಲ್ಲಿ ಸ್ವಲ್ಪ ಅವ್ರದ್ದು ಏನೋ ಕಾರ್ಯಕ್ರಮ ಉದ್ಘಾಟನೆ ಅದನ್ನ ಇದೆ ಅಂತೆ. ಸೊ 2 ಸೇರಿಸಿ ಒಂದೇ ದಿವಸ ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ತೀರ್ಮಾನ ಮಾಡಿ ನಿಮ್ಮ ಒಟ್ಟಿಗೆ ಆ ಒಂದು ಕಾರ್ಯನ ಕೆಲಸನ ಮುಗಿಸೋಣ. ಸೊ ನಿಮ್ಗೆ ದೇವರು ಒಳ್ಳೇದಾಗ್ಲಿ, ಒಂದು ಜನಗಳಿಗೆ ಸೇವೆ ಮಾಡೋದಕ್ಕೆ ನಿಮ್ಗೆ ದೇವರು ಅನುಕೂಲ ಮಾಡಿಕೊಡ್ಲಿ. ಎಲ್ಲಾ ರೀತಿಯಲ್ಲಿ ದೇವ್ರ ಸಹಾಯ, ನಮ್ಮ ಸಹಾಯ ಇದ್ದೇ ಇರುತ್ತೆ ಅಂತ ಹೇಳ್ತಾ ನಾನು ನಿಮಗೆ ಆಶೀರ್ವಾದ. ನ್ಯಾಯಬೆಲೆ ಅಂಗಡಿಗಳಲ್ಲಿ ತುಂಬಾ ಮೋಸ ಆಗ್ತದೆ ಅಂತ ಹೇಳಿದ್ರೆ, ಈಗ ಸರ್ಕಾರಕ್ಕೆ ಸಂಬಂಧಪಟ್ಟ ತುಂಬಾ ಮೋಸ ಸಿಗ್ಬೇಕಲ್ಲ, ಮಾಜಿ ಸಚಿವರಾಗಿ ನೀವೇ ಹೇಳಿದ್ದೀರಾ. ಈಗ ನೀವು ಯಾವ ರೀತಿ ಸರ್ಕಾರ ಕಂಡೀಷನ್ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ನಾವು ರಿಪೋರ್ಟ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀವಿ ಮುರಾಜಂತೆ. ಅದ್ರಲ್ಲಿ ಏನು ಇದ್ದಾಗ ನಮ್ಗೇನಾಗುತ್ತೆ, ಪ್ರಭಾವಿಗಳು ಇರ್ತದೆ ಸರ್, ಯಾರಿಗೂ ಬಗ್ಗಲ್ಲ. ನನಗ್ ಬಗ್ತಾರೆ, ನನ್ನ ವಿಷಯ ಗೊತ್ತಿಲ್ಲ ನಿಮ್ಗೆ. ನೀವು ನಂದು ಒಂದು ಮುಖ ನೋಡಿರ್ಬೇಕು, 2ನೇ ಮುಖ ನೋಡಿಲ್ಲ. ಸಾಫ್ಟ್ ಆಗಿ ಹೋಗ್ತಾ ಇರ್ತೀವಿ ನಾವು. ಇಂಥವಕ್ಕೆಲ್ಲ ಬಲಿ ಹಾಕೋದಕ್ಕೆ ನಮ್ಗೆ ಗೊತ್ತಿಲ್ಲ ಆಸ್ತಿಗಳು ಹೆಂಗೆ ಅಂತ. ಯಾರೇ ಅವರು ನಮ್ಗಿಂತ ಪ್ರಭಾವಿಗಳು, ಯಾವ ವಿಷಯದ ಪ್ರಭಾವಿಗಳು? ನಾವು ಕೊಡುವಂತ ಸರ್ಕಾರದ ಮಿಸ್ಯೂಸ್ ಮಾಡೋಕೆ ಟಾರ್ಗೆಟ್ ಆಗಿ ನಮ್ಮ ಶಕ್ತಿ ಇಲ್ಲ ಅಂದ್ರೆ ನಾವ್ ಯಾಕೆ ಇಲ್ಲಿ ಇರ್ಬೇಕು ನಮ್ಮ ಕ್ಷೇತ್ರದಲ್ಲಿ? ನಾನೇ ಹೊರಗಡೆನಲ್ಲ, ಇದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಂತವ, ಗೊತ್ತಾಯ್ತಾ? ಹಂಗಿರುವ ಮಾಹಿತಿ ಇಲ್ಲ, ತಿಳ್ಕೊಂಡು ಮಾತಾಡ್ತೀನಿ, ಗೊತ್ತಿಲ್ಲದಿರ್ಬೇಕು ಕಾಮೆಂಟ್ ಮಾಡೋದು ಬೇಡ. ಇದಂತೂ ನ್ಯಾಯಬೆಲೆ ಅಂಗಡಿದು ನಾವು ಬಿಡಲ್ಲ.